ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಬಾಳೆಹಣ್ಣಿನ ಸಿಪ್ಪೆಯ ಒಳಗಿರುವ ನಾರನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಕರಳು ಶುದ್ಧಿ, ಬಿ ಅಧಿಕ ಪೌಷ್ಟಿಕಾಂಶ, ಸಿ ಹಸಿವಾಗುವುದಿಲ್ಲ, ಡಿ ಸುಲಭ ಮಲವಿಸರ್ಜನೆ. ಸರಿಯಾದ ಉತ್ತರ ಆಪ್ಷನ್ ಬಿ ಅಧಿಕ ಪೌಷ್ಟಿಕಾಂಶ. ಬಾಳೆಹಣ್ಣಿನ ಸಿಪ್ಪೆಗೆ ಈ ನಾರು ಅಂಟಿಕೊಂಡಿರುತ್ತದೆ. ಇದನ್ನು ಫ್ಲೋಯಂ ಕಟ್ಟುಗಳು ಎಂದು ಕರೆಯಲಾಗುತ್ತದೆ. ಬಾಳೆಹಣ್ಣಿನಲ್ಲಿರುವ ಈ ನಾರುಗಳು ವಿವಿಧ ಖನಿಜಗಳು ಮತ್ತು ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ. ನಾರಿನಲ್ಲಿ ಫೈಬರ್ ಅಂಶ ಬಾಳೆಹಣ್ಣಿನಲ್ಲಿ ಕಂಡುಬರುವ ಫೈಬರ್ಗಿಂತ ಗುಣಮಟ್ಟದಲ್ಲಿ ಸ್ವಲ್ಪ ಭಿನ್ನವಾಗಿದೆ ಮತ್ತು ಈ ನಾರುಗಳು ಗುಣಮಟ್ಟದ ವಿಚಾರದಲ್ಲೂ ಖಂಡಿತವಾಗಿಯೂ ಅತ್ಯುತ್ತಮವಾಗಿದೆ. ಈ ನಾರುಗಳು ವಾಸ್ತವವಾಗಿ ಬಾಳೆಹಣ್ಣಿಗಿಂತ ಹೆಚ್ಚು ಪೌಷ್ಟಿಕಾಂಶವನ್ನು ಹೊಂದಿದೆ. ಸೇಬಿನ ಹಣ್ಣಿನ ಸಿಪ್ಪೆಗಳು ಎಷ್ಟು ಪೋಷಕಾಂಶಗಳಿಂದ ಕೂಡಿದೆಯೋ ಬಾಳೆಹಣ್ಣಿನ ನಾರುಗಳು ಸಹ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಹೀಗಾಗಿ ನೀವು ಬಾಳೆಹಣ್ಣುಗಳನ್ನು ತಿನ್ನುವಾಗ ನಾರನ್ನು ಎಸೆಯುವ ಬದಲು ಅವುಗಳನ್ನು ಸಹ ತಿನ್ನುವುದು ಉತ್ತಮ. ಎರಡನೇ ಪ್ರಶ್ನೆ, ಶಿವ ಪಾರ್ವತಿಯ ಮದುವೆಯಾದ ಸ್ಥಳ ಈಗಿನ ಭಾರತದ ಯಾವ ರಾಜ್ಯವಾಗಿದೆ? ಆಪ್ಷನ್ಸ್: ಎ ಕರ್ನಾಟಕ, ಬಿ ಉತ್ತರ ಪ್ರದೇಶ್, ಸಿ ಹಿಮಾಚಲ್ ಪ್ರದೇಶ್, ಡಿ ಉತ್ತರಾಖಂಡ್. ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರಾಖಂಡ್. ತ್ರಿಯುಗಿ ನಾರಾಯಣ ಎಂಬ ಸ್ಥಳವು ಪಾರ್ವತಿಯ ತಂದೆ ಅಂದರೆ ಪರ್ವತರಾಜನ ರಾಜಧಾನಿ ಎಂದು ನಂಬಲಾಗಿದೆ. ಸತ್ಯಯುಗದಲ್ಲಿ ಶಿವ ಮತ್ತು ಪಾರ್ವತಿಯ ದಿವ್ಯ ವಿವಾಹ ಇದೇ ಸ್ಥಳ ನಡೆದಿತ್ತು ಎನ್ನಲಾಗಿದೆ. ಶಿವ ಪಾರ್ವತಿಯರ ಮದುವೆಯ ಮುಂದಾಳತ್ವ ವಹಿಸಿದ್ದು ಭಗವಾನ್ ವಿಷ್ಣು. ಸೃಷ್ಟಿಕರ್ತ ಬ್ರಹ್ಮ ವಿವಾಹದ ಪುರೋಹಿತನಾಗಿ ಕಾರ್ಯನಿರ್ವಹಿಸಿದನು. ತ್ರಿಯುಗಿ ನಾರಾಯಣ ದೇವಸ್ಥಾನ ಉತ್ತರಾಖಂಡ ರಾಜ್ಯದ ರುದ್ರಪ್ರಯಾಗ ಜಿಲ್ಲೆಯ ತ್ರಿಯುಗಿ ನಾರಾಯಣ ಹಳ್ಳಿಯಲ್ಲಿದೆ. ಇದು ವಿಷ್ಣುವಿಗೆ ಸಮರ್ಪಿತವಾದ ದೇಗುಲವಾಗಿದೆ. ಹೀಗಾಗಿ ಈ ದೇವಸ್ಥಾನವನ್ನು ಅಖಂಡ ಧ್ವನಿ ದೇವಸ್ಥಾನ ಎಂದು ಕೂಡ ಕರೆಯಲಾಗುತ್ತದೆ. ಮೂರನೇ ಪ್ರಶ್ನೆ, ಭಾರತದ ಯಾವ ನಗರದ ರೆಸ್ಟೋರೆಂಟ್ನಲ್ಲಿ ಕೇವಲ ಜಪಾನಿಯರಿಗೆ ಮಾತ್ರ ಪ್ರವೇಶವಿರುತ್ತದೆ? ಆಪ್ಷನ್ಸ್: ಎ ಅಹಮದಾಬಾದ್, ಬಿ ಜೈಪುರ್, ಸಿ ಬೆಂಗಳೂರು, ಡಿ ಹೈದರಾಬಾದ್. ಸರಿಯಾದ ಉತ್ತರ ಆಪ್ಷನ್ ಎ ಅಹಮದಾಬಾದ್. ಅಹಮದಾಬಾದ್ನ ಅತ್ಯಂತ ಪ್ರಸಿದ್ಧ ಸಾಕುರಾ ರಾಯ್ಕೋನ್ ರೆಸ್ಟೋರೆಂಟ್ನಲ್ಲಿಯೂ ಕೂಡ ಭಾರತೀಯರಿಗೆ ಪ್ರವೇಶವಿಲ್ಲ. ಇಲ್ಲಿ ಜಪಾನೀಸ್ ಫುಡ್ ಸೇವೆಯನ್ನು ಒದಗಿಸಲಾಗುತ್ತದೆ. ಹೀಗಾಗಿ ಕೇವಲ ಜಪಾನಿಯರಿಗೆ ಮಾತ್ರ ಇಲ್ಲಿ ಪ್ರವೇಶವಿದೆ. ಇನ್ನೂ ಅಚ್ಚರಿ ಎಂದರೆ ಈ ಹೋಟೆಲ್ನ ಮಾಲೀಕ ಭಾರತೀಯನೇ ಆಗಿದ್ದಾನೆ. ಆದರೂ ಕೂಡ ಇಲ್ಲಿ ಭಾರತೀಯ ಪ್ರಜೆಗಳಿಗೆ ಪ್ರವೇಶವಿಲ್ಲ. ಒಂದು ವರದಿಯ ಪ್ರಕಾರ ಈ ಹಿಂದೆ ಭಾರತೀಯರು ಈ ರೆಸ್ಟೋರೆಂಟ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಈಶಾನ್ಯ ಭಾಗದ ವೇಟರ್ಸ್ಗಳನ್ನು ಲೇವಡಿ ಮಾಡಿ ನಗುತ್ತಿದ್ದರಂತೆ. ಅವರನ್ನು ಚೇಷ್ಟೆ ಮಾಡಿ ವಿಕೃತ ಆನಂದ ಪಡೆಯುತ್ತಿದ್ದರಂತೆ. ಹೀಗಾಗಿಯೇ ಇಲ್ಲಿ ಭಾರತೀಯರಿಗೆ ಪ್ರವೇಶವನ್ನು ನಿರಾಕರಿಸಲಾಗಿದೆ. ನಾಲ್ಕನೇ ಪ್ರಶ್ನೆ, ಬೆಳಗ್ಗಿನ ಸಮಯ ಹುದುಗಿಸಿದ ಮೊಸರನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಇಮ್ಯುನಿಟಿ ಹೆಚ್ಚಳ, ಬಿ ರೋಗಮುಕ್ತ, ಸಿ ಗ್ಯಾಸ್ಟ್ರಿಕ್ ತಡೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಇಮ್ಯುನಿಟಿ ಹೆಚ್ಚಳ. ಹುದುಗಿಸಿದ ಮೊಸರನ್ನ ದೇಹದಲ್ಲಿ ಶಾಖವನ್ನು ಕಡಿಮೆ ಮಾಡುತ್ತದೆ ಮತ್ತು ದೇಹದಲ್ಲಿ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅದಕ್ಕಾಗಿಯೇ ನಮ್ಮ ಪೂರ್ವಜರು ಹಲವು ವರ್ಷಗಳ ಕಾಲ ಪರಿಪೂರ್ಣ ಆರೋಗ್ಯದಿಂದ ಬದುಕಿದ್ದರು. ಬೆಳಗ್ಗೆ ಮೊಸರನ್ನ ತಿನ್ನುವುದರಿಂದ ಅನೇಕ ಪ್ರಯೋಜನಗಳಿವೆ. ಅನ್ನ ಮತ್ತು ಚಪಾತಿ ಮುಂತಾದ ಆಹಾರಗಳು ತಣ್ಣಗಾದಾಗ ಅವುಗಳ ಪಿಷ್ಟದಲ್ಲಿರುವ ಅಣುಗಳು ಹತ್ತಿರ ಬಂದು ಒಟ್ಟಿಗೆ ಅಂಟಿಕೊಳ್ಳುತ್ತವೆ. ಈ ಪ್ರತಿಕ್ರಿಯೆಯು ಪಿಷ್ಟವು ಗಟ್ಟಿಯಾಗಲು ಸಹಾಯ ಮಾಡುತ್ತದೆ. ಇದರಿಂದ ಹಲವು ಪ್ರಯೋಜನಗಳಿವೆ. ಈ ಗಟ್ಟಿಯಾದ ಪಿಷ್ಟವು ಬೇಗನೆ ಒಡೆಯುವುದಿಲ್ಲ. ಇದು ರಕ್ತದಲ್ಲಿನ ಗ್ಲೂಕೋಸ್ ಅನ್ನು ಹೆಚ್ಚಿಸುವುದಿಲ್ಲ. ಸಂಕೀರ್ಣವಾದ ಪಿಷ್ಟವು ಸಣ್ಣ ಕರುಳಿನಲ್ಲಿ ಜೀರ್ಣವಾಗದೆ ದೊಡ್ಡ ಕರುಳಿಗೆ ಹೋಗುತ್ತದೆ. ಅಲ್ಲಿ ಅದು ವಿಭಜನೆಯಾಗಿ ಹುದುಗುತ್ತದೆ. ಇದು ಒಳ್ಳೆಯ ಬ್ಯಾಕ್ಟೀರಿಯಾಗಳಿಗೆ ಆಹಾರವಾಗುತ್ತದೆ. ಐದನೇ ಪ್ರಶ್ನೆ, ಹೆಂಡತಿ ಗಂಡನ ಎಡಭಾಗದಲ್ಲೇ ಮಲಗಬೇಕು ಎನ್ನಲು ಪ್ರಮುಖ ಕಾರಣವೇನು? ಆಪ್ಷನ್ಸ್: ಎ ಮೂಢನಂಬಿಕೆ, ಬಿ ಪದ್ಧತಿ, ಸಿ ಸೂರ್ಯನಾಡಿ, ಡಿ ಚಂದ್ರನಾಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಸೌರ ಫ್ಲೆಕ್ಸಸ್ ನಮ್ಮ ದೇಹದ ಎಡಭಾಗದಲ್ಲಿದೆ ಮತ್ತು ಶಕ್ತಿ, ಉತ್ಸಾಹ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ. ಚಂದ್ರನಾಡಿ ನಮ್ಮ ದೇಹದ ಎಡಭಾಗದಲ್ಲಿದೆ. ಇದು ಸೌಮ್ಯತೆ, ಶಾಂತಿ ಮತ್ತು ಭಾವನಾತ್ಮಕ ಸಮತೋಲನವನ್ನು ಪ್ರತಿನಿಧಿಸುತ್ತದೆ. ಚಂದ್ರನಾಡಿ ಇದಾನಾಡಿ ಎಂದು ಕರೆಯಲ್ಪಡುತ್ತದೆ.
ಈ ಚಂದ್ರನನ್ನು ತಂಪು ಮತ್ತು ಶಾಂತಿಯುತ ಸ್ವಭಾವದೊಂದಿಗೆ ಸಂಬಂಧ ಹೊಂದಿದೆ. ಗಂಡ ಹೆಂಡತಿ ಒಟ್ಟಿಗೆ ಇರುವಾಗ ಹೆಂಡತಿಯ ಎಡಭಾಗದಲ್ಲಿ ಇರುವುದು ಭಾವನಾತ್ಮಕ ಸಾಮರಸ್ಯ ಮತ್ತು ಸಂಬಂಧದಲ್ಲಿ ಮಾಧುರ್ಯವನ್ನು ಹೆಚ್ಚಿಸುತ್ತದೆ. ಅಲ್ಲದೆ ಪತಿಯ ಎಡಭಾಗದಲ್ಲಿ ಇರುವುದು ಅವರ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ, ಶಕ್ತಿ ಮತ್ತು ಉತ್ಸಾಹದ ಮೇಲೆ ಪ್ರಭಾವ ಬೀರುತ್ತದೆ. ಅದೇ ರೀತಿ ಸಂಬಂಧಗಳಲ್ಲಿ ಸಾಮರಸ್ಯ ಮತ್ತು ಸಾಮರಸ್ಯಕ್ಕೆ ಸರಿಯಾದ ದಿಕ್ಕಿನಲ್ಲಿ ಮಲಗುವುದು ಅತ್ಯಗತ್ಯ. 6ನೇ ಪ್ರಶ್ನೆ, ಆಗಾಗ ನಮ್ಮ ಆಹಾರದಲ್ಲಿ ಅನ್ನದ ಗಂಜಿಯನ್ನು ಸೇವಿಸುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ. ತ್ವರಿತ ಶಕ್ತಿ, ಬಿ. ಕ್ಯಾನ್ಸರ್ ವಿರೋಧಿ, ಸಿ. ಬಿಪಿ ನಿಯಂತ್ರಣ, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಗಂಜಿ ಕುಡಿಯುವುದರಿಂದ ದೇಹವು ತ್ವರಿತ ಶಕ್ತಿಯನ್ನು ಪಡೆಯುತ್ತದೆ. ಇದರಿಂದಾಗಿ ದೇಹದ ಆಯಾಸವು ಹೆಚ್ಚಿನ ಪ್ರಮಾಣದಲ್ಲಿ ಹೋಗುತ್ತದೆ. ಬೇಯಿಸಿದ ಅಕ್ಕಿ ಗಂಜಿಯಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ಕಂಡುಬರುತ್ತವೆ. ಇದರಿಂದ ಮುಖದ ಮೇಲೆ ಹೊರಬರುವ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ಗಳು ಹೋಗುತ್ತವೆ. ಗಂಜಿ ಸೇವನೆಯಿಂದ ಕ್ಯಾನ್ಸರ್ನಂತಹ ಮಾರಣಾಂತಿಕ ಕಾಯಿಲೆಗಳ ಅಪಾಯವು ಕಡಿಮೆಯಾಗುತ್ತದೆ. ಗಂಜಿಯಲ್ಲಿ ಸಮೃದ್ಧ ಪ್ರಮಾಣದ ಫೈಬರ್ ಕಂಡುಬರುತ್ತದೆ. ಇದು ಚಯಾಪಚಯ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದರಿಂದ ಜೀರ್ಣಕ್ರಿಯೆಯನ್ನು ಸುಧಾರಿಸಬಹುದು. ನಿಯಮಿತವಾಗಿ ಅಕ್ಕಿ ಗಂಜಿ ಕುಡಿಯುವ ಜನರ ದೇಹದ ಉಷ್ಣತೆಯು ಸಮತೋಲನದಲ್ಲಿರುತ್ತದೆ. ನೀವು ಹೈಪೋಟೆನ್ಷನ್ ಅಥವಾ ಕಡಿಮೆ ರಕ್ತದೊತ್ತಡದ ಸಮಸ್ಯೆಯಿಂದ ಹೋರಾಡುತ್ತಿದ್ದರೆ ಗಂಜಿಯಲ್ಲಿ ಉಪ್ಪನ್ನು ಬೆರೆಸಿ ಕುಡಿಯಬೇಕು. ಗಂಜಿ ಕುಡಿಯುವುದರಿಂದ ರಕ್ತ ಪರಿಚಲನೆ ಸರಿಯಾಗಿ ಆಗುತ್ತದೆ. ಇದರಿಂದ ದೇಹದ ಅನೇಕ ಸಮಸ್ಯೆಗಳು ದೂರಾಗುತ್ತವೆ. 7ನೇ ಪ್ರಶ್ನೆ, ಬಿಳಿ ಬಣ್ಣದ ಸೇಬುಗಳು ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ? ಆಪ್ಷನ್ಸ್: ಎ. ಹಿಮಾಚಲ್ ಪ್ರದೇಶ್, ಬಿ. ಜಮ್ಮು ಕಾಶ್ಮೀರ, ಸಿ. ಉತ್ತರಾಖಂಡ್, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಭಾರತದ ಹಲವು ರಾಜ್ಯಗಳಲ್ಲಿ ಬಿಳಿ ಸೇಬುಗಳು ಕಂಡುಬರುತ್ತವೆ ಮತ್ತು ಇದು ವಾಸ್ತವವಾಗಿ ವಿವಿಧ ಸೇಬು ಪ್ರಭೇದಗಳ ಅಂತರ್ಗತ ಬಣ್ಣವಾಗಿದೆ. ಇವುಗಳಲ್ಲಿ ಬಿಳಿ ಸೇಬುಗಳು ಕಾಶ್ಮೀರ ಪ್ರದೇಶ, ಉತ್ತರಾಖಂಡ್, ಹಿಮಾಚಲ ಪ್ರದೇಶ ಮತ್ತು ಜಮ್ಮು ಮತ್ತು ಕಾಶ್ಮೀರದ ವಿವಿಧ ಭಾಗಗಳಲ್ಲಿ ಪ್ರಸಿದ್ಧವಾಗಿವೆ. ಸೇಬಿನ ಬಣ್ಣವು ಅದರ ಜಾತಿ ಮತ್ತು ನೈಸರ್ಗಿಕ ಪರಿಸರವನ್ನು ಅವಲಂಬಿಸಿ ಬದಲಾಗುತ್ತದೆ ಮತ್ತು ಇದು ಭಾರತದ ವಿವಿಧ ಭಾಗಗಳಲ್ಲಿ ಕಂಡುಬರುತ್ತದೆ. 8ನೇ ಪ್ರಶ್ನೆ, ಮಧುಮೇಹ ಸಮಸ್ಯೆ ಇರುವವರು ಎಳನೀರನ್ನು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ. ಸಕ್ಕರೆ ಏರುಪೇರು, ಬಿ. ಅಂಗರಕ್ಷಣೆ, ಸಿ. ಶುಗರ್ ನಿಯಂತ್ರಣ, ಡಿ. ಗ್ಯಾಂಗ್ರೀನ್ ತಡೆ. ಸರಿಯಾದ ಉತ್ತರ ಆಪ್ಷನ್ ಎ, ಸಕ್ಕರೆ ಏರುಪೇರು. ಈಗಾಗಲೇ ರಕ್ತದಲ್ಲಿ ಸಕ್ಕರೆ ಮಟ್ಟ ನಿಯಂತ್ರಣಕ್ಕೆ ಸಿಗದೇ ಇದ್ದವರು ಎಳನೀರಿನಿಂದ ದೂರವಿದ್ದರೆ ಒಳ್ಳೆಯದು. ಏಕೆಂದರೆ ಇದರಲ್ಲಿ ನೈಸರ್ಗಿಕ ಸಿಹಿ ಅಂಶ ಇರುವುದರಿಂದ ಮಧುಮೇಹ ಕಾಯಿಲೆ ನಿಯಂತ್ರಣ ಮೀರಿ ಹೋಗುವ ಸಾಧ್ಯತೆ ಇರುತ್ತದೆ. ಮಧುಮೇಹ ಇರುವ ರೋಗಿಗಳು ಕಡ್ಡಾಯವಾಗಿ ಪ್ರತಿದಿನ ಮುಂಜಾನೆ ಎದ್ದ ಬಳಿಕ ವ್ಯಾಯಾಮ ಮಾಡಬೇಕು. ಆ ಬಳಿಕ 1 ಲೋಟ ಆಗುವಷ್ಟು ಎಳನೀರು ಕುಡಿಯಬಹುದು. ಮಧುಮೇಹಿಗಳು ಪ್ರತಿದಿನ ವ್ಯಾಯಾಮ ಅಥವಾ ಯೋಗಾಭ್ಯಾಸವನ್ನು ಸರಿಯಾಗಿ ಅನುಸರಿಸದೇ ಇದ್ದರೆ ರಕ್ತದಲ್ಲಿ ಸಕ್ಕರೆ ಅಂಶದಲ್ಲಿ ಏರುಪೇರು ಆಗುತ್ತಲೇ ಇರುತ್ತದೆ. ಈ ಸಮಯದಲ್ಲಿ ಎಳನೀರು ಸೇವನೆ ಮಾಡಿದರೆ ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚಾಗಿ ಮಧುಮೇಹ ನಿಯಂತ್ರಣಕ್ಕೆ ಬಾರದೆ ಹೋಗುವ ಸಾಧ್ಯತೆ ಹೆಚ್ಚಿರುತ್ತದೆ. ರಕ್ತದಲ್ಲಿ ಸಕ್ಕರೆ ಮಟ್ಟ ನಿಯಂತ್ರಣದಲ್ಲಿ ಇರುವವರು ಖಾಲಿ ಹೊಟ್ಟೆಗೆ 1 ಲೋಟ ಎಳನೀರು ಆಗುವಷ್ಟು ಮಾತ್ರ ಕುಡಿಯಬಹುದು. ಈ ನೀರಿನಲ್ಲಿ ಫ್ರಕ್ಟೋಸ್ ಕಂಡುಬರುತ್ತದೆ. ಇದು ನಿರ್ದಿಷ್ಟ ಪ್ರಮಾಣದಲ್ಲಿ ದೇಹಕ್ಕೆ ಹೋದರೆ ಮಧುಮೇಹ ರೋಗಿಗಳಿಗೆ ಯಾವುದೇ ಹಾನಿ ಉಂಟಾಗುವುದಿಲ್ಲ. 9ನೇ ಪ್ರಶ್ನೆ, ನಿದ್ರಾ ಪಾರ್ಶ್ವವಾಯು ಉಂಟಾಗಲು ಕೆಲವು ಕಾರಣಗಳೇನು? ಆಪ್ಷನ್ಸ್: ಎ. ಹೈ ಬಿಪಿ, ಬಿ. ಒತ್ತಡ, ಸಿ. ಅತಿಯಾದ ನಿದ್ದೆ, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ನಿದ್ರಾ ಪಾರ್ಶ್ವವಾಯು ಸಾಮಾನ್ಯವಾಗಿ ಯಾವುದೇ ಸಮಸ್ಯೆಯ ಸಂಕೇತವಲ್ಲ. ನಿದ್ರಾ ಪಾರ್ಶ್ವವಾಯು ತನ್ನದೇ ಆದ ಇತರ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಿಸಿರುತ್ತದೆ. ಅಧಿಕ ರಕ್ತದೊತ್ತಡ, ಮಾನಸಿಕ ಆರೋಗ್ಯ ಸಮಸ್ಯೆಗಳು, ವಿಶೇಷವಾಗಿ ಆತಂಕ ಮತ್ತು ಆಘಾತದ ನಂತರದ ಒತ್ತಡದ ಅಸ್ವಸ್ಥತೆ, ಪ್ರತಿರೋಧಕ ನಿದ್ದೆ, ಉಸಿರುಕಟ್ಟುವಿಕೆ, ಮೆದುಳಿನ ಸಮಸ್ಯೆ, ರಾತ್ರಿಯಲ್ಲಿ ಸಾಕಷ್ಟು ನಿದ್ದೆ ಮಾಡಿದ ನಂತರವೂ ಹಗಲಿನ ವೇಳೆಯಲ್ಲಿ ಅತಿಯಾದ ಅರೆ ನಿದ್ರಾವಸ್ಥೆ ಉಂಟಾಗುವುದು, ಮದ್ಯ ಅಥವಾ ಮಾದಕ ವಸ್ತುಗಳ ದುರುಪಯೋಗ ಇವೆಲ್ಲವೂ ಕೂಡ ನಿದ್ರಾ ಪಾರ್ಶ್ವವಾಯುವಿಗೆ ಕಾರಣವಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.